ಸ್ನೇಹಿತರೆ, ನಾವಿವತ್ತು ನಮ್ಮ ಗ್ರಾಮದ ವೋಟರ್ ಲಿಸ್ಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳೋಣ. ಸರ್ಚ್ ಬಾರಲ್ಲಿ CEO.kr.nic ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟ್ ಆಪ್ಷನ್ CEO ಕರ್ನಾಟಕ ಅಂತ ಇದೆ. CEO ಕರ್ನಾಟಕ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳೋಣ. ಟ್ಯಾಪ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಾವು 2025-26 ಅಂದರೆ ಪ್ರಸ್ತುತ ಈ ವರ್ಷದ ವೋಟರ್ ಲಿಸ್ಟ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ 2002ನೇ ಇಸ್ವಿದ್ದು ವೋಟರ್ ಲಿಸ್ಟ್ ಏನಾದರೂ ಬೇಕಂದ್ರೆ ನಾವು 2002ನೇ ಇಸ್ವಿದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ಲಿಂಕ್ ಅವೈಲೇಬಲ್ ಇದೆ. ನಾವೀಗ ಪ್ರಸ್ತುತ ಈ ವರ್ಷದ 2025-26ನೇ ಸಾಲಿನ ವೋಟರ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ನೋಡಿ, ಎಲೆಕ್ಟ್ರಲ್ ರೋಲ್ 2025-26 ಅಂತ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡೋಣ. ನೋಡಿ, ಟ್ಯಾಪ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮಗೆ. ನೋಡಿ, ಇಲ್ಲಿ ಸ್ಟೇಟ್ ಕೇಳುತ್ತೆ. ಸ್ಟೇಟ್ ಆಲ್ರೆಡಿ ಕರ್ನಾಟಕ ಅಂತ ಅದೇ ಸೆಲೆಕ್ಟ್ ಆಗಿದೆ. ಇಯರ್ ಆಫ್ ರಿವಿಷನ್ 2026, 25, 24 ಅಂತ ಇದೆ. ನಾವೀಗ 2026 ಅಂತ ಕೊಟ್ಟರೆ ಇಲ್ಲಿ ನಮಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತ್ ಈ ಎರಡು ಅಸೆಂಬ್ಲಿದು ಮಾತ್ರ ನಮಗೆ 2026 ರಿವಿಷನ್ದು ಸಿಗುತ್ತೆ. ಸೊ ಹಾಗಾಗಿ ನಾವು 2025 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ರೋಲ್ ಟೈಪ್ ನಾವು ಫೈನಲ್ ರೋಲ್ 2025ರಲ್ಲಿ ಏನಿದೆ ಆ ಒಂದು ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನೋಡೋಣ. ಈಗ ಫೈನಲ್ ರೋಲ್ 2025 ಅಂತ ಕೊಡೋಣ. ಡಿಸ್ಟಿಕ್ ಕೊಡೋಣ. ಡಿಸ್ಟಿಕ್ಕು ಫಾರ್ ಎಕ್ಸಾಂಪಲ್ ಡಿಸ್ಟಿಕ್ಕು ಒಂದು ಈಗ ಬಿಜಾಪುರ ಅಂತ ತಗೊಳ್ಳೋಣ. ನೋಡಿ, ಅದರಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಕೇಳುತ್ತೆ. ಅದರೊಳಗಡೆ ಹಿಂದಿ ಕೊಡೋಣ. ಹಿಂದಿ ಅಂತ ಕೊಟ್ಟು ನೋಡಿ ನಮಗೆ ಲ್ಯಾಂಗ್ವೇಜು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ಕೂಡ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನಾವೀಗ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಮಗೆ ಆ ಒಂದು ಏನು ಇಂಡಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಒಳಗಡೆ ಯಾವ್ಯಾವ ಗ್ರಾಮಗಳು ಬರುತ್ತೆ ಆ ಗ್ರಾಮಗಳ ಲೀಸ್ಟ್ ಇಲ್ಲಿ ಒಂದೊಂದು ಪೇಜಲ್ಲಿ 10 ಗ್ರಾಮಗಳ ಲೀಸ್ಟ್ ಇದೆ. ಇಲ್ಲಿ ನೋಡಿ ನಮ್ಮ ಗ್ರಾಮ ಈ ಪೇಜಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋಣ. ಈ ಪೇಜಲ್ಲಿ ಇಲ್ಲ ಅನ್ನೋದಾದರೆ ನೋಡಿ ಇಲ್ಲಿ ಮುಂದೆ ಆರೋ ಮಾರ್ಕ್ ಇದೆಯಲ್ಲ, ಆರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇದು ಹಾಗೆ ನೋಡಿಕೊಂಡು ನಮ್ಮ ಗ್ರಾಮ ಯಾವ ಪೇಜಲ್ಲಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಈ ಪೇಜಲ್ಲಿ ಇಲ್ಲ ಅಂದರೆ ಮುಂದೆ ಆರೋ ಮಾರ್ಕ್ ಟ್ಯಾಪ್ ಮಾಡ್ತಾ ಹೋದರೆ ಹಾಗೆ ಎಷ್ಟು ಗ್ರಾಮಗಳಿದೆ ಅಷ್ಟು ಗ್ರಾಮಗಳಿಗೂ ಅದು ರೀಡೈರೆಕ್ಟ್ ಆಗುತ್ತೆ. ನಾವು ಹಾಗೆ ಮುಂದೆ ಟ್ಯಾಪ್ ಮಾಡ್ತಾ ಹೋದರೆ ಮುಂದೆ ಪೇಜ್ಗೆ ಹೋಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಮದು ಯಾವ ಊರು ಬರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಅಂಬೇಡ್ಕರ್ ನಗರ ಇಂಡಿದೆ ತಗೊಳ್ಳೋಣ ಸರ್. ಈ ಪಾರ್ಟ್ ನಂಬರ್ 84, PS ನಂಬರ್ ಏನಿದೆ 84 ಅಂತ ಇಲ್ಲೊಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ. ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಅಪ್ ಮಾಡೋಣ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದ್ರೆ ಇಲ್ಲಿ ನೋಡಿ ಕ್ಯಾಪ್ಚಾ ಕೋಡ್ ಕಾಣಿಸುತ್ತೆ. ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ ನಾವು. JXUKG6. ಈ ಕ್ಯಾಪ್ಚಾ ಕೋಡ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೋಡಿ ಈ ಬಟನ್ ಮೇಲೆ ಟ್ಯಾಪ್ ಮಾಡಿದ್ರೆ ಮತ್ತೊಂದು ಹೊಸ ಕ್ಯಾಪ್ಚಾ ಕೋಡ್ ಬರುತ್ತೆ. ಈಗ ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ಡೌನ್ಲೋಡ್ ಸೆಲೆಕ್ಟೆಡ್ PDF ಅಂತ ಕೊಡೋಣ. ನೋಡಿ ಈ ಥರ ಬರುತ್ತೆ. ಸ್ಟೇಟಸ್ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಅದರೊಳಗಡೆ ಸಕ್ಸಸ್ ಎರರ್ ಅಂತ ತೋರಿಸುತ್ತೆ. ಈಗ ನೋಡಿ ಇಲ್ಲಿ ಸಕ್ಸಸ್ 1 ಅಂದರೆ ಅದು ಡೌನ್ಲೋಡ್ ಆಗಿದೆ. ನೋಡಿ, ಡೌನ್ಲೋಡ್ ಆಗಿರೋ ಲೀಸ್ಟನ್ನು ನಾವು ಇಲ್ಲಿ ತಗೊಳ್ಬೋದು. ಡೌನ್ಲೋಡಿಂಗ್ ಪ್ರೋಗ್ರೆಸ್ ಇದೆ ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ. ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ನಮಗೆ ನಮ್ಮ ಗ್ರಾಮದ ವೋಟರ್ ಲಿಸ್ಟು ನೋಡಿ, ಇಲ್ಲಿ ನಮ್ಮ ಗ್ರಾಮದ ವೋಟರ್ ಲಿಸ್ಟು ಇಲ್ಲಿ ಸಿಗುತ್ತೆ ನೋಡಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಮ್ಮ ಗ್ರಾಮದ ವೋಟರ್ ಲಿಸ್ಟ್ ಇಲ್ಲಿ ನೋಡ್ಬೋದು ನೋಡಿ. ನಮ್ಮ ಗ್ರಾಮದ ವೋಟರ್ ಲಿಸ್ಟ್ನ ಇದೇ ಮೆಥಡಲ್ಲಿ ಡೌನ್ಲೋಡ್ ಮಾಡ್ಕೊಬೋದಾಗಿದೆ ಸ್ನೇಹಿತರೆ. 18 ವರ್ಷ ತುಂಬಿ ಇನ್ನೂ ಕೂಡ ಯಾರು ವೋಟರ್ ಲಿಸ್ಟ್ನ ಮಾಡಿಸಿಲ್ಲ ಅವರು ಆನ್ಲೈನಲ್ಲಿ ಕೂಡ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. 18 ವರ್ಷ ತುಂಬಿದ್ದು ಯಾರು ಇನ್ನೂ ವೋಟರ್ ID-ನ ಮಾಡಿಸಿಲ್ಲ ದಯಮಾಡಿ ಈ ಕೂಡಲೇ ವೋಟರ್ ID-ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ
ಮತ್ತೊಂದು ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.